ನಮ್ಮ ಮೈಸೂರಿಂದ ಜಸ್ಟ್ 95 ಕಿಲೋಮೀಟ್ರಲ್ಲಿರುವ ಆರಂಗಿ ಎಲಿಫೆಂಟ್ ಕ್ಯಾಂಪ್ಗೆ ಇವತ್ತು ಭೇಟಿ ಕೊಡೋಣ. ಹಾಗೆ ಅಲ್ಲಿ ರಿವರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಸುಮಾರು 7 ಇಂದ 8 ಆನೆಗಳು ಕೂಡ ಇದೆಯಂತೆ. ಒಂದು ಆರಂಗಿ ಬ್ಯಾಕ್ ವಾಟ್ರ್ ಒಳ್ಳೆ ಸ್ಪಾಟು, ಸಮ್ಮರಲ್ಲಿ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡೋಕ್ಕೆ. ನಮ್ಮ ದಸರಾಗೆ ಬರ್ತಿದ್ದಂಥ ಆನೆಗಳು ಕೂಡ ಇದೆಯಂತೆ. ಬನ್ನಿ ತಿಳ್ಕೊಳ್ಳೋಣ ಯಾವ್ಯಾವ ಆನೆ ಇದೆ. ಇಲ್ಲಿ ಬಂದು ಒಬ್ರಿಗೆ 50 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಸುಮಾರು 800 ಮೀಟ್ರ್ ನಡಿಬೇಕು. ಅದು ನಡೆಯೋಕ್ಕಾಗಿಲ್ಲ ಅಂದರೆ ನೀವು ಆಟೋ ಕೂಡ ಹೋಗ್ಬೋದು. ಆಟೋಲ್ಲಿ ಕೂಡ ಒಬ್ರಿಗೆ 20 ರೂಪಾಯಿ ಟಿಕೆಟ್ ಆಗುತ್ತೆ. ನಮ್ಮ ಲೆಜೆಂಡ್ ವಿಕ್ರಮ ಆನೆ ಇದು. ಸುಮಾರು 62ರಿಂದ 63 ವರ್ಷ. ಇದು 2016ನೇ ಇಸ್ವಿಯಿಂದ 2019 ತನಕ ನಮ್ಮ ದಸರಾದ ಪಟ್ಟದ ಆನೆ ಆಗಿತ್ತಿದು. ನಮ್ಮ ದಸರಾದಲ್ಲಿ ಸುಮಾರು 16ರಿಂದ 17 ವರ್ಷ ಕೆಲಸ ಮಾಡಿರೋ ಆನೆ. ಗಜೇಂದ್ರ ಯಾವಾಗ 2015ರಲ್ಲಿ ಒಂದು ಆಗಬಾರ್ದಾಗಿರೋ ಒಂದು ಘಟನೆ ಆಯಿತು. ಅದಾದ ನಂತರ ಪಟ್ಟದಾನೆ ಆಗಿದೆ ಈ ನಮ್ಮ ಲೆಜೆಂಡ್ ವಿಕ್ರಮ. ನಮ್ಮ ಅಭಿಮನ್ಯು, ಗಜೇಂದ್ರ, ಹರ್ಷ ಹಾಗೂ ವಿಕ್ರಮ ಅಂದರೆ ಒಂದು ಬ್ಯಾಚಿನ ಕಾರ್ಯಾಚರಣೆ ಮಾಡುವ ಆನೆಗಳು ಅಂತಲೂ ಕರಿಬೋದು. ಇದು ಕೂಡ ಲೆಜೆಂಡ್ ವಿಕ್ರಮ ಅಂತಲೇ ಕರೀತಾರೆ ಇವನ್ನ. ನೋಡ್ಬೋದು ನಮ್ಮ ಆರಂಗಿ ಎಲಿಫೆಂಟ್ ಕ್ಯಾಂಪಲ್ಲಿ ಇರ್ತಾನೆ. ಒಂದು ಒಳ್ಳೆ ಸಾಫ್ಟ್ ನೇಚರ್ ಇರುವಂಥ ಆನೆ. ನೀವು ಕೂಡ ಬಂದರೆ ನಮ್ಮ ವಿಕ್ರಮ ಆನೆ ನೋಡಿ. ಈಗ ಕಾರ್ಯಾಚರಣೆ ಎಲ್ಲ ಏನೂ ಮಾಡ್ತಿಲ್ಲ. 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಕ್ಯಾಂಪಲ್ಲೇ ಇರ್ತಾನೆ. ಇವನು ಲಾಸ್ಟ್ ಕಾರ್ಯಾಚರಣೆ ಮಾಡಿದ್ದು ವೇದ ಅನ್ನೋ ಕಾರ್ಯಾಚರಣೆ ಪೊನ್ನಂಪೇಟೆ ಭಾಗ ನಡೆಯುತ್ತೆ. ಅದೇ ಒಂದು ಲಾಸ್ಟ್ ಕಾರ್ಯಾಚರಣೆ ಆಗಿರುತ್ತೆ. ಇವನು ಕೂಡ ದಸರಲ್ಲಿ ನೋಡಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇದೆ. ಆದರೆ ಇವನು ರಿಟೈರ್ಡ್ ಆಗಿರೋ ಕಾರಣ ಇವನು ದಸರಾಗೆ ಕರ್ಕೊಂಬರಲ್ಲ. ನೋಡಿ, ಇದು ಏಕದಂತ ಅಂತ ಸಿಂಗಲ್ ಟಸ್ಕ್ ಆನೆ. ಒಂದು ಕಣ್ಣು ಕಾಣಿಸುತ್ತೆ, ಇನ್ನೊಂದು ಕಣ್ಣು ಸ್ವಲ್ಪ ಕಾಣಿಸಲ್ಲ ಇದಕ್ಕೆ. ಇದು ಕೂಡ ಓಲ್ಡೆಸ್ಟ್ ಆನೆನೇ. ನಮ್ಮ ದುಬಾರೆ ಕ್ಯಾಂಪಲ್ಲಿ ಇದ್ದಿದ್ದು ಫಸ್ಟ್ ಇದುವೇ. ಹಾಗೆ ಇದ್ರದ್ದು ವಿಶೇಷತೆ ಏನಂದರೆ, ಈ ಆನೆಯಲ್ಲಿ ಸುಮಾರು ಜನ ಕೆಲ್ಸಕ್ಕೆ ಅಪಾಯಿಂಟ್ ಆಗಬೇಕಾರೆ ಇದರಲ್ಲೇ ಟ್ರೈನಿಂಗ್ ತೊಗೊಂಡಿದ್ದಾರೆ. ಸಖತ್ತು ಒಂದು ಸಾಫ್ಟ್ ನೇಚರ್ ಆನೆ ಇದು. ಯಾವುದೇ ರೀತಿ ದಸರಾ ಮಾಡಿಲ್ಲ, ಸಿಂಗಲ್ ಟಸ್ಕ್ ಇರೋದ್ರಿಂದ. ಈಗೀಗ ಸ್ವಲ್ಪ ಏಜ್ ಆಯ್ತಾ ಬರ್ತಾ ಇದಕ್ಕೆ ಕಣ್ಣು ಕಾಣಿಸಲ್ಲ. ಮೊದಲು 2 ಕಣ್ಣು ಕಾಣಿಸ್ತಾ ಇತ್ತು. ಏಜ್ ಆಗಿರೋ ಕಾರಣ ಇದಕ್ಕೀಗ ಸ್ವಲ್ಪ ಕಣ್ಣತ್ರ ಪೊರೆ ಆಗಿದೆ. ಒಂದು ಕಣ್ಣು ಮಾತ್ರ 80% ಕಾಣಿಸುತ್ತೆ, ಇನ್ನೊಂದು ಕಣ್ಣು ಕಾಣಿಸಲ್ಲ. ತುಂಬ ಸಾಫ್ಟ್ ನೇಚರ್ ಆನೆ. ಹಾಗೆ ಇನ್ನೊಂದು 2 ಆನೆ ಬಗ್ಗೆ ಹೇಳಲೇಬೇಕು ನಾವು. ಜೋಡಿ ಆನೆ ಅಂತಲೇ ಕರೀತಾರೆ ಅದನ್ನ. ಈಶ್ವರ ಮತ್ತು ನಮ್ಮ ಲಕ್ಷ್ಮಣ. ನಮ್ಮ ಈಶ್ವರ ಆನೆಗೆ ಬಂದು ಸುಮಾರು 45ರಿಂದ 48 ವರ್ಷ ಅನ್ಬೋದು. ಇದನ್ನು ಕ್ಯಾಪ್ಚರ್ ಮಾಡಿದ್ದು ನಮ್ಮ ಅಭಿಮನ್ಯು ಮತ್ತು ನಮ್ಮ ಅರ್ಜುನ ಟೀಮೇನೆ. ಗಜೇಂದ್ರ ಏನಿತ್ತು ಈ ಟೀಮೇನೆ ಕ್ಯಾಪ್ಚರ್ ಮಾಡಿದ್ದು 2014. ನಮ್ಮ ಶ್ರೀಕಂಠ ಏನಿದ್ದಾನೆ ಆ ಟೈಮಲ್ಲಿ ಹಿಡ್ದಂತಾನೆ ನಮ್ಮ ಈಶ್ವರ. ಇವನ್ ದಂತ ನೋಡೋಕ್ಕೇ ಒಂಥರ ತೊಟ್ಲುದಂತ ಅಂತ ಕರಿಬೋದು. ಮುಖ ಲಕ್ಷಣವೂ ಅಷ್ಟೇ ಸಕ್ಕತ್ತಾಗಿದೆ ಈಶ್ವರಂದು. ಹಾಗೆ ಈಗ 2019ರಲ್ಲಿ ಒಂದು ಸತಿ ದಸರಾ ಕೂಡ ಬಂದಿದ್ದ. ಅದಾದ ನಂತರ ದಸರಾಗೆ ಬರಲಿಲ್ಲ. ಈಗ ಸುಮಾರು ಒಂದು ಕಂಟಿನ್ಯೂಸ್ ಆಗಿ ಒಂದು 10ರಿಂದ 12 ಕಾರ್ಯಾಚರಣೆಗಳು ಕೂಡ ಮಾಡಿದ್ದಾನೆ. ಹುಲಿ ಕಾರ್ಯಾಚರಣೆನೂ ಮಾಡ್ತಾಯಿದ್ದಾನೆ, ಆನೆ ಕಾರ್ಯಾಚರಣೆನೂ ಮಾಡ್ತಿದ್ದಾನೆ. ಹಾಗೆ ಇವ್ರ ತಮ್ಮ ನೋಡಿ, ಇವನು ನಮ್ಮ ಲಕ್ಷ್ಮಣ. ಸುಮಾರು 35ರಿಂದ 38 ವರ್ಷದ ಒಳಗಡೆನೆ. ಇವನಿಗೂ ಚಿಕ್ಕ ಏಜನ್ನೇ. ಇವನು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನು ದಸರಾಗೆ ಸೆಲೆಕ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಏನಕ್ಕೆ ಅಷ್ಟು ಚೆನ್ನಾಗಿ ಪಳಗಿದ್ದಾನೆ. ಈಗಲೇ ಕಾಡಾನೆಗಳಿಗೆ ಮುಖ ಕೊಟ್ಟು ನಿಲ್ತಾನೆ, ಹಗ್ಗ ಕಟ್ಟಿಳಿತಾನೆ, ಆಮೇಲೆ ಕ್ರಾಲ್ ಕೆಲಸನೂ ಮಾಡ್ತಾನೆ. ಪ್ರತಿ ಒಂದು ಕೆಲಸ ಮಾಡೋ ಆನೆ ನಮ್ಮ ಲಕ್ಷ್ಮಣ ಅನ್ಬೋದು. ಸೂಪರಾಗಿ ಟ್ರೈನ್ ಆಗಿದ್ದಾನೆ. ಖಂಡಿತ ಇವನು ಕೆಲವು ವರ್ಷಗಳೇ ಅನ್ಬೋದು. ನಮ್ಮ ಅಯ್ಯಪ್ಪ ಮತ್ತು ನಮ್ಮ ಲಕ್ಷ್ಮಣ ಈ ಆನೆಗಳನ್ನ ಕೂಡ ದಸರಾದಲ್ಲಿ ನೋಡ್ಬೋದು. ಅಷ್ಟು ಚೆನ್ನಾಗಿರೋ ಆನೆ ಇದು. ಆಮೇಲೆ ನೋಡಿ, ಇನ್ನೊಂದು ಆನೆ ಇದೆ ಈ ಕಡೆ. ಇದು ಆರಂಗಿ ಕ್ಯಾಂಪಲ್ಲಿ ಸಣ್ಣ ಏಜ್ ಆನೆ ಅಂದರೆ ಇದೇನೆ, ಕರ್ಣ ಅಂತ. ಇದಕ್ಕೆ ಸುಮಾರು 23ರಿಂದ 24 ವರ್ಷ ಇರ್ಬೋದು. ಈ ಆನೆ ಬಗ್ಗೆ ಹೇಳಬೇಕು ಅಂದರೆ, ಇದು ಈಗೇನು ಹೋದ ವರ್ಷ 2025ರಲ್ಲಿ ನಮ್ಮ ಸಾಕಾನೆಗಳೇನು ಆಂಧ್ರಕ್ಕೆ ಟ್ರಾನ್ಸ್ಫರ್ ಆಯಿತು. ಇದು ಒಂದು ಆನೆ ಕೂಡ ಇತ್ತು ಅದರಲ್ಲಿ ಟ್ರಾನ್ಸ್ಫರ್ ಲಿಸ್ಟಲ್ಲಿ. ಆದರೆ ಇದು ಲಾರಿ ಹತ್ತಲಿಲ್ಲ, ಸ್ವಲ್ಪ ಗಲಾಟೆ ಮಾಡಿಬಿಡ್ತಿದ್ದು ಹೋಗಲ್ಲ ಅಂತ. ಭಯ ಇದ್ದಿದ್ದ ಕಾರಣ ಇದನ್ನ ಇಲ್ಲೇ ಉಳಿಸ್ಕೊಂಡ್ರು. ನಮ್ಮ ಮಾಸ್ತಿ, ಕರ್ಣ, ಸಕ್ಕರೆಬೈಲಿಂದ ಕೃಷ್ಣ ಮತ್ತು ಜೂನಿಯರ್ ಅಭಿಮನ್ಯು, ನಮ್ಮ ದೇವ, ರಂಜನ್ ಆನೆ ಇಷ್ಟಾನೆ ಟ್ರಾನ್ಸ್ಫರ್ ಗಾರ್ಡರ್ ಆಗಿರುತ್ತೆ. ಅದರಲ್ಲಿ 4 ಆನೆ ಮಾತ್ರ ಹೋಗುತ್ತೆ. ನಮ್ಮ ಕರ್ಣ ಮತ್ತು ಮಾಸ್ತಿ ಆನೆ ಹೋಗಲ್ಲ. ಮಾಸ್ತಿಗೆ ದೊಡ್ಡ ಹೋರಾಟನೇ ಆಯಿತು ಅನ್ಬೋದು. ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಅವರ ಅಭಿಮಾನಿಗಳು ಆಗ್ಬೋದು, ಕಳಿಸ್ಕೊಡಲ್ಲ ನಮ್ಮ ಕನ್ನಡದ ಆಸ್ತಿ ಮಾಸ್ತಿ ಅಂತ, ಅದಕ್ಕೂ ಹೋರಾಟ ಎಲ್ಲ ನಡೀತು. ಕರ್ಣನ ಬಗ್ಗೆ ಹೇಳ್ಬೇಕಂದ್ರೆ, ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗದೇ ಇದ್ರು, ಇವನು ಲಾರಿ ಹತ್ತಕ್ಕೆ ಸ್ವಲ್ಪ ಎದುರ್ದ, ಒಂದು ಸ್ವಲ್ಪ ಗಲಾಟೆ ಮಾಡ್ದ ಅನ್ನೋ ಕಾರಣಕ್ಕೆ ಇಲ್ಲೇ ಉಳಿಸ್ಕೊಂಡ್ರು. ಈ ಆನೆ ಹೆಸರು ರಾಮ ಅಂತ. ಒಂದು ಸಿಂಗಲ್ ಟಸ್ಕ್ ಇರೋ ಆನೆ, ಲಾಂಗೆಸ್ಟ್ ಟಸ್ಕ್ ಅನ್ಬೋದು. ಈ ಆನೆಗಳೆಲ್ಲ ಮೊದಲು ನಮ್ಮ ದುಬಾರೆ ಕ್ಯಾಂಪಲ್ಲೇ ಇತ್ತು. ಈಗ ಸುಮಾರು 2 ವರ್ಷ ಆಯಿತು. ಇಲ್ಲೂ ಆರಂಗಿ ಕ್ಯಾಂಪಲ್ಲೂ ಒಂದು ಎಲಿಫೆಂಟ್ ಕ್ಯಾಂಪ್ ಮಾಡಬೇಕು ಅಂತ ಆರ್ಡ್ರ್ ಆದಮೇಲೆ ಸುಮಾರು 7 ಆನೆಗಳು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಇದು ಬಂದು ಓಲ್ಡೆಸ್ಟ್ ಆನೆ ಕ್ಯಾಂಪಲ್ಲಿ.
ಇದಕ್ಕೆ 2 ಕಣ್ಣು ಕಾಣಲ್ಲ. ಇದಕ್ಕೆ ಮಾವುತ್ರೆ, ಇದಕ್ಕೆ ಎಲ್ಲ ಗಾಡ್ ಫಾದರು ಹಾಗೆ ದಾರಿದೀಪ ಅಂತ ಕರಿಬೋದು. ಇದು ಬಂದು ತನ್ನ ಸೊಂಡ್ಲಿಂದ ಸೆನ್ಸ್ ಮಾಡಿ ಏನು ವಾಕಿಂಗ್ ರೂಟ್ ಇದೆಯೋ ಅದು, ಹಾಗೆ ಏನು ಊಟ ಮಾಡಬೇಕು ಅದೆರಡನ್ನೂ ಸ್ಮೆಲ್ಲಿಂಗ್ ಸೆನ್ಸಿಂದನೇ ಇದು ಮಾಡುತ್ತೆ. ಒಂದು ಒಳ್ಳೆ ಸಕ್ಕತ್ತಾಗಿರೋ ಆನೆ. ಬಂದರೆ ನೋಡಿ ನಮ್ಮ ರಾಮ ಎಲಿಫೆಂಟ್ನ. ಮನೆಗಿಂತ ಮುಂಚೆ ಹಿಡಿದಂಥ ಆನೆ ಇದು. ಇದಕ್ಕೆ ಒಂದು ಕಣ್ಣು ಕಾಣಲ್ಲ, ಇನ್ನೊಂದು ಕಣ್ಣು ಒಂದು 80% ಕಾಣಲ್ಲ. ಒಂದು 20% ಕಣ್ಣಲ್ಲಿ ಮಾತ್ರ ಇದು ಸ್ಮೆಲ್ಲು ಮತ್ತೆ ಒಂದು ಸ್ವಲ್ಪ ನೋಡ್ಕೊಂಡು ಓಡಾಡೋದು. ಇದು ಇದ್ರ ಮಾವುತ್ರ ಅವ್ರು